ಒಂದು ಒಗಟ್ ಕೇಳ್ಬಿಟ್ಟು ಹೋಗಿದ್ದಾರೆ. ಆ ಒಗಟ್ಗೆ ನಾನು ಉತ್ತರ ಕೊಟ್ರೇನೆ ಅವರು ಓದು ಬರಹ ಕಲಿಯೋದಂತೆ. ಏನು ಪ್ರಶ್ನೆ? ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು, ಹಂಗಾರೆ ಲಾಯರ್ ಯಾರು? ಅಯ್ಯಪ್ಪ ಅಯ್ಯಪ್ಪ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ಎಂದೆಂದಿಗೂ ಎಲ್ಲೆಲ್ಲಿಯೂ ನನ್ನಂತೆ ನಾನು ಇರುವೆನು, ನಡೆವೆನು, ದುಡಿವೆನು ಈ ಬಾಳಲಿ ನನ್ನ. ಸಾಕು ನಿಲ್ಸೋಣ. ಏಯ್ ಏನಾಯ್ತಲ್ಲ ನಿಂಗೆ? ನಾನು ಹಾಡು ಹೇಳಿದ್ರೆ ಮಾತ್ರ ಬೈತಿದ್ದೆ, ಈಗೇನು ನಾನು ರೇಗಿಸ್ಬೇಕು ಅಂತ ಆಡ್ತಿದ್ಯಾ? ಲೈ ಪೆದ್ದ, ನಾನು ಯಾಕಲ ನಿನ್ನ ರೇಗ್ಸಕ್ಕೆ ಹಾಡು ಹೇಳಿ? ನಾನು ನನ್ನೇ ಮರೆತು ಹಾಡು ಹೇಳ್ತೀನಿ ಕಲ್ಲ. ಏನು ನಿನ್ನೆ ಮರೆಯುವಂಥದ್ದು ಏನಾಯ್ತಣ? ಅದಾ ಏನಿಲ್ಲ ಕಲ್ಲ, ಮತ್ತೆ ಮೇಡಮ್ ಬಲೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಉಪಾಯ ಮಾಡಿವ್ನಿ ಕಲ್ಲ. ಅಣ್ಣ ಏನು ಉಪಾಯ? ಮಂಜ, ರಮಣ, ಲೈ ಸಾರ್ದವ್ ಬಂದ್ಲಕ್ಕಲ್ಲ. ಅರ್ಧವ ಊಟಕ್ಕೆ ಬಂದ್ರಲ್ಲ? ಓಹ್ ಅರ್ಧವ ನಿನ್ನೆ ಬಂದ್ಬಿಟ್ಟಿದ್ಯಾ ಬೊಂಬಾಟು. ನೋಡ್ದೇನಿಲ್ಲ ಮಂಜ, ವಯಸ್ಸಾದ ಕಾಲದಲ್ಲಿ ನಾನು ಊಟ ತೊಗೊಂಬಂದ್ರೆ ಬ್ಯಾಡ ಅನ್ನೋದು ಬಿಟ್ಬಿಟ್ಟು ತೊಗೊಂಬಂದೆ ಅಂತ ಖುಷಿ ಪಡ್ತಾವನೆ. ಶಾರದಮ್ಮ, ನಿನ್ನ ಕೈಯಾಗ ಕೈ ತುತ್ತಿನ ರುಚಿ ಬ್ಯಾರ ಕೈಯಾಗ ಸಿಗಕ್ಕಿಲ್ಲ. ರೇ ಬೋ ಮಾತ್ಗಾರ ಕಲ್ಲ ನೀನು. ಯಾರ್ಯಾರು ತಾವು ಹೆಂಗೆ ಮಾತಾಡ್ಬೇಕು ಅಂತ ಕಲ್ತ್ಬಿಟ್ಟಿದ್ಯಾ? ಅಂದ್ರೆ ಏನಿಲ್ಲ, ಕುಂತ್ಕೋ. ಏನು ಮುದ್ದೆ ಸಾರ್ದವ ನಿನ್ನ ಕೈಯಾರೇ ಕಲ್ಲು. ರಾಮ, ಜಾನಕಿ ತಾವು ಏನೋ ಪ್ರಶ್ನೆ ಕೇಳ್ದಿ ಅಂತಲ್ಲ, ಏನ್ಲ ಅದು? ಓಹ್ ಸೂಪರು, ತಲೆ ಕಡಿಸ್ಕೊಂಡು ನಿಂತೋಲು ಕೇಳ್ಬಿಟ್ರಾ? ಏನು ಪ್ರಶ್ನೆ ಸಾರ್ದವು? ಅದೇನೋ ಪ್ರಶ್ನೆ ಕಲ್ಲ, ಅದಕ್ಕೆ ಜಾನಕಿ ಉತ್ತರ ಕೊಟ್ರೆ ಇವನು ಓದೋಕೆ ಕಲಿತಾನಂತೆ. ಹಾಂ ಹೌದಾ ರಮಣು? ಅಂಥದ್ದೇನು ಪ್ರಶ್ನೆ? ಬಿಡ್ಲಾ, ನಿನ್ನಿಂದ ಹೇಳಕ್ಕೆ ಹಾಕಿಲ್ಲ. ಏ ನಂತವೇನಾ? ಸುಮ್ಕೆ ಕೇಳು, ಚಿಟಿಕೆ ಹೊಡಿ ಅಷ್ಟಾಗಿ ಹೇಳ್ಬಿಡ್ತೀನಿ. ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು, ಹಂಗಾರೆ ಲಾಯರ್ ಯಾರು? ಏನೇನು? ಸರಿಯಾಗಿ ಕೇಳಿಸ್ಕೊಳ್ಳ. ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು, ಹಂಗಾರೆ ಲಾಯರ್ ಯಾರು? ಎರಡು ಗಂಡ ಏನ ಲೇ ಚಡ್ಡ? ನಾವು ಮನ್ಸು ಹೆಂಗೆಂಗು ಯೋಚನೆ ಮಾಡ್ತೈತೆ, ಅದೇನು ಉತ್ತರ ಅಂತ ಹೇಳೋಣ. ಚಿಟಿಕೆ ಹೊಡೆಯೋದ್ರಾಗ ಹೇಳ್ತೀನಿ ಅಂದೆ, ಹೇಳಿವಾಗ. ಗೊತ್ತಿಲ್ಲ ಅಂದ್ಬಿಟ್ಟೆ. ಏ ಸುಮ್ಕಿರ ರಾಮ, ನೀನು ನನಗೆ ಮಾತ್ರ ಹೇಳ. ನಾವು ಹಂಗೂ ಹೇಳೋಣ. ಯಾಕೆ ಬಂದ್ಬಿಡಿ, ನಿಮ್ಮಿಬ್ರ ಬಗ್ಗೆ ನಂಗೆ ಗೊತ್ತಿಲ್ವಾ? ನಾನು ಹೇಳಿದ ತಕ್ಷಣ
ಹೋಗ್ಬಿಟ್ಟು ಮೇಡಮ್ಗೆ ಹೇಳ್ಬಿಡ್ತೀರಾ? ಇಲ್ಲ ಇಲ್ಲ ನಾನು ಹೇಳಕ್ಕಿಲ್ಲಪ್ಪ. ರಾಮ ನಂಗೂ ಹೇಳಕ್ಕಿಲ್ವಾ? ಹ್ಞೂ ಮಂಜ ತಿಂದ ಮ್ಯಾಕೆ ಎಲ್ಲ ತೊಳೆದು ತಕೊಂಬನ್ನಿ. ಸಾರ್ದವು ಇರು ಸಾರ್ದವ ಎಲ್ಲ ತಿಂದ ಮ್ಯಾಕೆ ಒಟ್ಟಿಗೆ ತಗೋವಂತೆ. ತಿಂದ ಮ್ಯಾಕೆ ತೊಳೆದು ತಕೊಂಬನ್ನಿ. ಏನು ಉತ್ತರ ಅಂತ ನಂಗಾನ ಹೇಳ್ಬಾರ್ದಾ? ಹಾಂ ಲೇ ತಿಂದ ಮ್ಯಾಕೆ ಇದನ್ನೆಲ್ಲ ತೊಳೆದಿಟ್ಬಿಡು, ಆಮೇಲೆ ಕೇಳ್ತೀನಿ. ಹಾಂ ಹ್ಞೂಕಲ್ಲ, ತಿನ್ನಿ ತಿನ್ನಿ. ಅಮ್ಮೋರೆ, ಜಾನಕಿ ಅಮ್ಮೋರೆ, ಜಾನಕಿ ಹೇ ಅನು, ಬಾ ಒಳಗೆ. ನಮಸ್ತೆ ಅಮ್ಮೋರೆ. ಏನಿಂದು, ಬಾ ಕುತ್ಕೋ. ಅಚ್ಚರಿ, ಏನು ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿದ್ಯಾ? ನಮ್ಮಂಥ ಪಾಮರರಿಗೆ ದೇವಿ ದರ್ಶನ ಅಪರೂಪಕ್ಕೆ ಅಲ್ವಾ ಆಗೋದು? ಏನಿವತ್ತು ನನ್ನ ರೇಗಿಸ್ಬೇಕು ಅಂತ ಸ್ಕೆಚ್ ಹಾಕೊಂಡೇ ಬಂದಿದ್ಯಾ? ಹಾಗೇನಿಲ್ಲ ಜಾನಕಿ, ರಜೆ ಅಲ್ವಾ, ಅಂಗಡಿಗೆ ಹೋಗ್ತಿದ್ದೆ, ಹಾಗೆ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏ ಅನು, ನೀನು ಬಂದಿದ್ದು ಒಳ್ಳೇದೇ ಆಯಿತು. ನಿನ್ನ ಹತ್ರ ಒಂದು ಕೆಲಸ ಇದೆ. ಕೆಲ್ಸನಾ? ಏನು? ನಾನು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಅಯ್ಯೋ ತಾಯಿ, ನನ್ನ ಬಿಟ್ಟುಬಿಡು. ನಿನ್ನಷ್ಟು ಬುದ್ಧಿವಂತೆ ನಾನಲ್ಲ. ನೀನು ಕೇಳೋ ಜನರಲ್ ನಾಲೆಡ್ಜ್ ಪ್ರಶ್ನೆಗೆ ನನ್ನ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ. ಇದು ಜನರಲ್ ನಾಲೆಡ್ಜ್ ಕ್ವೆಶನ್ ಅಲ್ಲ, ರಾಮ್ ಅವ್ರು ಕೇಳಿರೋ ಒಗಟು. ಏನು? ರಾಮಣ್ಣ ಕೇಳಿದ್ದ? ನನಗೂ ರಾಮು ಅವ್ರಿಗೂ ಒಂದು ಪಂದ್ಯ, ವಿದ್ಯಾಭ್ಯಾಸನ ಅನುಭವನ ಅಂತ. ಅವ್ರು ಕೇಳಿರೋ ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟರೆ ಅವರು ಓದು ಬರಹ ಕಲಿಯೋದಕ್ಕೆ ಒಪ್ಕೋತಾರೆ. ವಾರೆ ವಾ, ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಪ್ರಶ್ನೆ ಕೇಳು. ಲಾಯರ್ ಮಗ ಡಾಕ್ಟರ್, ಡಾಕ್ಟರ್ ಅಪ್ಪ ಪೊಲೀಸ್. ಹಾಗಾದ್ರೆ ಲಾಯರ್ ಯಾರು? ಉತ್ತರ ಗೊತ್ತಾಯ್ತಾ? ಯಾರು ಉತ್ತರ ಕೊಡಬಾರ್ದು ಅಂತಾನೆ ರಾಮಣ್ಣ ಇಂಥ ಪ್ರಶ್ನೆ ಕೇಳಿರೋದು. ಉತ್ತರ ಗೊತ್ತೋ ಗೊತ್ತಿಲ್ವೋ? ನಂಗಂತೂ ಗೊತ್ತಿಲ್ಲ, ಆದರೆ ರಾಮಣ್ಣ ಈ ಪಂದ್ಯದಲ್ಲಿ ಸೋಲ್ತಾರೆ ಅಂತ ನನಗನ್ನಿಸ್ತಿಲ್ಲ. ಏಯ್, ಯಾಕೆ ಹಾಗೆ ಹೇಳ್ತಿದ್ಯಾ? ನೋಡು, ಇಷ್ಟು ವರ್ಷ ವಿದ್ಯಾಭ್ಯಾಸ ಅಗತ್ಯ ಇಲ್ಲದೆ ಇದ್ದವು ರಾಮಣ್ಣ. ಅವ್ರಿಗೆ ಅನುಭವ ಇದ್ದರೆ ಸಾಕು ಅಂತ ಪ್ರೂವ್ ಮಾಡೋದೇನು ಕಷ್ಟ ಅಲ್ಲ ಜಾನು. ಇಲ್ಲ, ನಾನು ಅವ್ರಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಂತ ಪ್ರೂವ್ ಮಾಡ್ತೀನಿ. ಅವ್ರಿಗೆ ವಿದ್ಯೆ ಕಲಿಸ್ತೀನಿ. ಹಾಗಾದರೆ ಆಲ್ ದಿ ಬೆಸ್ಟ್. ನಾನಿನ್ನು ಹೊರಡ್ತೀನಿ. ಸರಿ, ಆಗಾಗ ಬರ್ತಾ ಇರೋ ಅನ್ನು. ಬಾಯ್ ಜಾನ್. ಬಾಯ್ ಬಾಯ್, ಹುಷಾರು. ಲಾಯರ್ ಮಗ ಡಾಕ್ಟರ್, ಡಾಕ್ಟರ್ ಅಪ್ಪ ಪೊಲೀಸ್. ಹಾಗಿದ್ರೆ ಲಾಯರ್ ಯಾರು? ಅಕ್ಕ ಅಕ್ಕ, ಏನು ಅಂತ ಕೇಳಲ್ವಾ? ಏನು ಅಂತ ಕೇಳ್ತಿದ್ರೆ ನೀನು ಹೇಳಲ್ವೇನೆ? ಅದೇನು ಅಂತ ಹೇಳ್ಬಿಟ್ಟು ಹೋಗು. ಆ ರಾಮಣ್ಣ ಏನು ಪ್ಲಾನ್ ಮಾಡೋನೆ ಗೊತ್ತಾ ಅಕ್ಕ? ಅವ್ನು ಎಂತ ಸವಾಲು ಹಾಕೋನೆ ಗೊತ್ತಾ ಅಕ್ಕ? ಟೀಚರ್ಗೆ ಪ್ರಶ್ನೆ ಕೇಳೋನೆ, ಸರಿಯಾಗಿ ಉತ್ತರ ಕೊಟ್ರೆ ಮಾತ್ರ ಓದಕ್ಕೆ ಒಪ್ಕೋತೀನಿ ಅಂತ ಹೇಳೋನಂತೆ. ಏನು, ಈ ಕೋಣ ಟೀಚರ್ಗೆ ಪ್ರಶ್ನೆ ಕೇಳಿದಾನ? ಹ್ಞೂ ಕಣಕ್ಕ, ಅದು ಎಂಥ ಪ್ರಶ್ನೆ, ಟೀಚರ್ ಅಮ್ಮನಿಂದನೇ ಉತ್ತರ ಕೊಡಕ್ಕಾಗದೇ ಇರೋಂಥ ಪ್ರಶ್ನೆ. ಏನು ಪ್ರಶ್ನೆ? ಹಾಂ,
ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರ ಅಪ್ಪ ಪೊಲೀಸು ಅಂದ್ಮ್ಯಾಕೆ ಲಾಯರ್ ಯಾರು? ಹೋಗಿ ತಿಮ್ಮಿ, ಏನೋ ತಿಕ್ಕಲ್ ಪ್ರಶ್ನೆ ಕೇಳ್ತಿದ್ದಾಳೆ. ಅಯ್ಯೋ ಅಕ್ಕ, ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ದಿರ ಆ ಟೀಚರ್ ಅಮ್ಮ ವಿಲ ಅಂತ ಒದ್ದಾಡ್ತಾವಳೆ. ತಿಕ್ಲು ಅಲ್ಲ, ಎಂಥದ್ದು ಅಲ್ಲ, ತಿಟ್ಟುವಾಗ್ಲೂ ರಾಮಣ್ಣ ಬುದ್ಧಿವಂತನೆಯ. ಲೇ, ಆ ಕೋಣ ಯಾವತ್ತಿಗೂ ಕೋಣನೇ ಕಣೆ. ಕೇಳಿದ ಪ್ರಶ್ನೆಗೆ ಟೀಚರ್ ಉತ್ತರ ಕೊಡಲಿಲ್ಲ ಅಂದರೆ ಇನ್ನೂ ಒಳ್ಳೆಯದೇ. ಆ ಕೋಣ ಯಾವತ್ತಿಗೂ ವಿದ್ಯಾಭ್ಯಾಸ ಕಲೀಲೇಬಾರ್ದು. ಈ ವಿಷಯದಲ್ಲಿ ನಾನು ಕೋಣಂಗೆ ಸಪೋರ್ಟ್ ಮಾಡ್ತೀನಿ. ರಾಮಣ್ಣ, ನಿಂಗೆ ಇಷ್ಟ ಆಗಿದ್ದೇನೋ ತಂದೀವ್ನಿ. ಏನಂತ ಹೇಳು? ಏನಿಲ್ಲ ಅದು, ಹೇಳೋಣ. ಕೊಬ್ಬರಿ ಮಿಠಾಯಿ ತಂದಿದ್ಯಾ? ಬರವ, ಅದೇನು ಕರೆಕ್ಟಾಗಿ ಹೇಳ್ದೆ. ಲೇ, ನನ್ನ ಕುಚ್ಚಕ್ಕೂ ಏನು ತಂದಿರ್ತಾನೆ ಅಂತ ನಂಗೆ ಗೊತ್ತಿರಕ್ಕಿಲ್ವೇನಲ್ಲ. ಕೊಡು. ಅಂಟೋಣ. ಅಣ್ಣ, ಏನಿಲ್ಲ, ಸಂದಾಗೈತಾ? ವಾ ಸಕ್ಕತ್ತಾಗೈತೆ. ನೋಡ್ದಾ, ನಿಂಗೆ ಬೇರೆ ಯಾರೋ ನಿಂಗೆ ಕೊಡಿಸ್ತಾರಾ? ನಾನು ಹಿಂಗೆ ಕುಚ್ಚುಕುತ್ತಾನೆ. ಹೂಕಲ್ಲ ಮಂಜ, ನೀನೇ ನನ್ನ ಕುಚ್ಚಕ್ಕೋ. ಹಂಗಾರೆ ಆ ಪ್ರಶ್ನೆಗೆ ಏನು ಉತ್ತರ ಅಂತ ನಂತವ ಮಾತ್ರ ಹೇಳೋಣ. ಮಂಜ, ಹೊಸ ಹತ್ರ ಬರಲ್ಲ ಹೇಳ್ತೀನಿ. ಏ ಬೇಡ ಬಿಡು, ನೀ ಕೊಬ್ಬರಿ ಮಿಠಾಯಿ ತಿನ್ನು, ನಂಗೆ ಯಾವ ಉತ್ತರನೂ ಬೇಡ. ಅಯ್ಯ ಬಾರ್ಲ ಹೇಳ್ತೀನಿ. ಇಲ್ಲಣ್ಣ. ಹಂಗಾರೆ ಹೇಳೋದು ಬೇಡವಾ? ತಿಟ್ಟುವಾಗ್ಲೂ ಹೇಳ್ತೀಯಾ? ರಾಮಣ್ಣ 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 ಲೇ, ನೀವ್ಯಾಕಲ್ಲ ಬಂದ್ರಿ ಇಲ್ಲಿಗೆ? ರಾಮಣ್ಣ, ನಿನ್ನಿಂದ ನಮ್ಗೊಂದು ಬೇಕಾಗಿತ್ತು. ಏನ್ಲ ಅದು? ಕೊಬ್ಬರಿ ಮಿಠಾಯ? ಏ ನಂದಲ್ಲಪ್ಪ, ಇದು ಮಂಜ ಕೊಟ್ಟಿದ್ದು. ಬೇಕಾದ್ರೆ ಅವನ್ ತವಲೆ ಕೇಳಿ. ಏ ರಾಮಣ್ಣ, ನಾವೇನು ಕೊಬ್ಬರಿ ಮಿಠಾಯಿಗೋಸ್ಕರ ಓಡ್ ಬಂದಂಗೆ ಕಾಣ್ತೈತಾ ನಿಂಗೆ? ಮತ್ತೆ ರಾಮಣ್ಣ, ಎಲ್ರ ತಲೆ ಗುಳ ಬಿಟ್ಟಿದ್ಯಲ್ಲ, ಅದು ಉತ್ತರ ಕೊಡು. ಲೇ, ನಿಮ್ಗೆ ಹೆಂಗ್ರಲ್ಲ ಗೊತ್ತಾಯ್ತಿದ್ದು? ಅಯ್ಯೋ ಅಣ್ಣ, ದೇವ್ರಣ್ಣಗೂ ನಾ ಏನು ಹೇಳಲಿಲ್ಲ. ಲೇ, ನಿಮ್ಗೆ ಹೆಂಗುರ್ಲ ಗೊತ್ತಾಯ್ತು? ಏ ಇದೇನು ಮಹಾ ರಹಸ್ಯ, ಊರಲ್ಲೆಲ್ಲ ಇದ್ರ ಬಗ್ಗೆನೇ ಮಾತಾಡ್ತಾವ್ರೆ. ಏನು ಉತ್ತರ ಹೇಳ್ರಿ ಅಣ್ಣ? ಲೇ, ಸುಮ್ಕೆ ಹೋಗ್ರಲ್ಲ. ಅಣ್ಣ, ಪ್ರಶ್ನೆ ಕೇಳ್ದವನು ಉತ್ತರ ಹೇಳ್ಬೇಕು, ಅದೇ ಧರ್ಮ. ಅದು ಪ್ರಶ್ನೆ ಯಾರು ತಾವು ಕೇಳಿದ್ನೋ ಅವ್ರಿಗೆ ಉತ್ತರ ಕೊಟ್ಕೊತೀನಿ, ನೀವು ಕಳಚ್ಕೊಳ್ಳಿ. ನಂಗೆ ಉತ್ತರ ಕೊಡಕ್ಕಿಲ್ಲ ಅಂದೆ, ಈಗ ಅನ್ಭವಿಸು. ಅಯ್ಯಪ್ಪ, ತರಲೆ ಬಡಿತಾವು. ನಮಸ್ಕಾರ ರಾಮಣ್ಣ. ಹಾಂ ನಮಸ್ಕಾರ. ರಾಮಣ್ಣ, ಒಂದು ನಿಮಿಷ.
ಅದು ಯಾರು ಅಂತ ನನಗೂ ಹೊಸ ಹೇಳ್ಬಿಡೋಣ ನಾವು. ಯಾರ ಬಗ್ಗೆ ಕೇಳ್ತಿದ್ಯಾ ನಾವು? ಅದೇ ಆ ಲಾಯರ್ ಯಾರು ಅಂತ ನನಗೂ ಹೊಸ ಹೇಳೋಣ ನಾವು. ನಿಂಗೆ ಯಾರು ಹೇಳಿದ್ರು? ಅದು ಯಾರೇ ಹೇಳಿ ಮೊದಲು ಉತ್ತಾಳ ನಾವು. ರಾಮಣ್ಣ ಬಂದವ್ರೆ, ಉತ್ತರ ಕೇಳುವ ಬಾ. ಬಸವರಪ್ಪ ನೀನು ಬಾ. ರಾಮಣ್ಣ ಬಂದವ್ರೆ, ಕೇಳುವ ಬಾ, ಉತ್ತರ ಬಾ. ರಮಣ ಹೇಳ ರಮಣ, ಅಷ್ಟು ಕೇಳ್ತಾ ಇದ್ರಿ. ಹೇಳ ರಮಣ, ಹೇಳೋಣ, ಯಾರು ಹೇಳೋಣ, ನನ್ನ ಮಾತು ಹೇಳೋಣ. ಹೇಳ್ಬೇಕಾನೆ ಹೇಳೋ ಒಂದು ಹೇಳೋಣ. ಅವೆಲ್ಲ ಹಾಕಿಲ್ಲ. ಸುಮ್ಕಿರು ಸರಿ ಇವಾಗ. ರಮಣ ಇಲ್ಲ ರಮಣ 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 ನಿತ್ಕ ರಮಣ ರಮಣ ನಿತ್ಕ ರಮಣ ರಮಣ ನಿತ್ಕ ರಮಣ 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 ರಮಣ. ಎಲ್ಲ ರಾಮಣ್ಣ ಇಷ್ಟತಾರು ಬರಲೇ ಇಲ್ಲ. ಹೂ ಕಣ್ಲ ಅಲ್ಲಿ ಇವತ್ತೇನೇ ಆಗಲಿ ಉತ್ತರ ಕೇಳದೆ ಇಲ್ಲಿಂದ ಹೋಗ್ಬಾರ್ದು. ಹೌದು ಪುಟ್ಸ್ವಾಮಿ, ಕೇಳಲೇಬೇಕು. ಬರಲಿ ರಾಮಣ್ಣ. ಅಯ್ಯ ನಿಮ್ಮ ಒಂದೇ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಒಳ್ಳೆ ಕಳ್ಳನ ಹಿಡಿಯ ಕಾಯ್ಕೊಂಡಂಗೆ ಕಾಯ್ತಾವ್ರಲ್ಲ. ನಂಗೆ ಗೊತ್ತಿಲ್ಲ ಯಾಮರ್ಸಕ್ಕೆ. ಇವತ್ತು ಎರಡರಲ್ಲಿ ಒಂದು ನಿರ್ಧಾರ ಆಗಲೇಬೇಕು ಶಾರದಕ್ಕ. ನನ್ನ ಹತ್ರನೇ ಚಾಲೆಂಜ್ ಕಟ್ತಾರೆ. ಬಿಡಬೇಡ, ಆ ನಿದ್ದೆ ಕಲಿಯೋ ಗಂಟ ನೀನು ಬಿಡ್ಲೇ ಬೇಡ. ಏ ರಾಮಣ್ಣ ಬಂದ ರಾಮಣ್ಣ. ಆಟ ಆಡ್ಸಿ ಸಾಕು, ಉತ್ತರ ಹೇಳ ನಾವು. ನಾನು ಅಷ್ಟು ಹೇಳಕ್ಕಿಲ್ಲ ಕಂಡ್ರಲ್ಲ ಹೊರಲ್ಲ. ಮತ್ತೆ ಪುಣ್ಯವಾಗಿ ಹೇಳ್ತೇನ, ಎಲ್ಲರ ತಾವು ಕಾಸು ಕಲೆಕ್ಷನ್ ಮಾಡಿ ಆಮೇಲೆ ಕೇಳ್ತೀವೋ. ಲೇ ಪೆದ್ದ, ಕಾಸು ಕಲೆಕ್ಷನ್ ಮಾಡೋಕೆ ಇದನ್ ಸರ್ಕಸ್ ಏನಿಲ್ಲ. ನಾನು ಉತ್ತರ ಹೇಳಬೇಕು ಅಂದರೆ ಮೇಡಮ್ ಸೋತ್ರು ಅಂತ ಒಪ್ಕೋಬೇಕು. ಇಲ್ಲ ಇಲ್ಲ, ನಾನು ಯಾಕೆ ಒಪ್ಕೋಬೇಕು? ನಾನು ಉತ್ತರ ಹೇಳ್ತೀನಿ. ಸರಿ ಕಣ್ರಪ್ಪ, ಆಯಿತು. ಮೇಡಮೇ ಉತ್ತರ ಹೇಳ್ತಾರಂತೆ, ಹೋಗಿ ಕೇಳ್ಕೊಳ್ಳಿ ಹೋಗಿ. ಇವಳು ಉತ್ತರ ಕೊಡ್ತಾಳೆ ಅಂದ್ರ ಅಕ್ಕ. ಇರೇ ಹೇಳಿ ನಮ್ಮರ. ಹೇಳಿ ಅಮ್ಮವ್ರೆ. ಹೇಳಿ ಅಮ್ಮವ್ರೆ. ರಾಮಣ್ಣ ಒಪ್ಕೋತೀವ ನಾವು, ನಿನ್ನಂತ ಬುದ್ಧಿವಂತರು ಯಾರು ಇಲ್ಲ ಅಂತ. ಹೊಸ ನೀನೇ ಉತ್ತರ ಹೇಳೋಣ. ಹೇಳೋಣ. ಲೇ ಅದನ್ನ ನಮ್ಮವ್ರು ಹೇಳಲಿಕ್ಕಲ್ಲ. ಏನು ನಮ್ಮವ್ರ? ಸರಿ ಹೇಳಿ. ಅಯ್ಯ ಅದನ್ನೇ ಹೊಸಿ ನಗ್ನಗ್ತಾ ಹೇಳಿ. ಆಯಿತು ಹೇಳಿ. ಸರಿ ಹಂಗಾರೆ. ಈಗ ಪ್ರಶ್ನೆ ಏನಲ್ಲ, ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು. ಅಂದ್ರೆ ಈಗ ಲಾಯರ್ ಯಾರು ಅನ್ನೋದಲ್ವೇ ಪ್ರಶ್ನೆ. ನೀವೆಲ್ಲ ಯಾಕೆ ಹಿಂಗೆ ಒದಾಡ್ತಾ ಇದ್ದೀರ ಗೊತ್ತಾ? ನಿಮ್ಮ ಪ್ರಕಾರ ಲಾಯರು ಅಂದರೆ ಗಂಡಸು. ಯಾಕೆ ಲಾಯರ್ ಯಾಕೆ ಗಂಡಸೇ ಆಗಿರಬೇಕು? ಡಾಕ್ಟ್ರಪ್ಪ ಪೊಲೀಸು ಅಂದ್ಮ್ಯಾಕೆ ಲಾಯರು ಅಮ್ಮನೇ ಆಗಿರ್ಬೇಕಲ್ವರ? ಈಗ ಯೋಚನೆ ಮಾಡಿ. ಲಾಯರ್ ಮಗ ಡಾಕ್ಟ್ರು, ಡಾಕ್ಟ್ರಪ್ಪ ಪೊಲೀಸು ಅಂದರೆ ಲಾಯರು ಪೊಲೀಸು ಇಬ್ಬರು ಗಂಡ ಹೆಂಡ್ರು. ಯೋವಿ ಯೋವಿ, ಈ ಪಾರ್ಟಿ ಬುದ್ಧಿನ ಯಾವ ಬ್ಯಾಂಕ್ನಾಗ ಇಟ್ಟಿದ್ನೋ ಇವನು. ನಮ್ಮರ ಹೆಂಗೆ ನಾವು